ಚಾನಲ್. ಎಸ್, ಇವಾಗ ನಾವು 2ನೇ ಬ್ಲಾಗ್ ಮಾಡ್ತಾ ಇದ್ದೀವಿ. ಏನು ಗೊತ್ತಾ, ಹಾಲು ಕರಿಯೋದು. ಇವಾಗ ಇಷ್ಟೊಂದು ಹಸು ಇದೆಯಲ್ಲ, ಯಾರು ಚೆನ್ನಾಗಿ ಹಾಲು ಕರೀತಾರೆ, ಯಾರು ಪಕ್ಕ ರೈತರು ಅಂತ ಕಂಡುಹಿಡಿಯೋಣ ಅಂತ ಒಂದು ಟಾಸ್ಕ್ ಇಟ್ಟಿದ್ದೀವಿ. ಇಷ್ಟು ಜನ ಇದ್ದೀವಿ. ಸೊ ಎಲ್ಲರೂ ರೆಡಿ ಆಗಿದ್ದಾರೆ, ಬನ್ನಿ ಅವ್ರ ಹತ್ರ ಹೋಗೋಣ. ನೀವೆಲ್ಲರೂ ರೆಡಿ ಆಗಿದ್ದೀರಾ? ಯಾರು ಚೆನ್ನಾಗಿ ಹಾಲು ಕರಿಯೋಕೆ ಬರುತ್ತೆ? ರೈತರಲ್ಲ. ಓಕೆ, ಇವಾಗ ಈ ಫಾರ್ಮ್ ಇಷ್ಟು ಹಸುಗಳ ಓನರ್ ಇವರೇ. ಈಗ ಚೆನ್ನಾಗಿ ಹಾಲು ಕರೆದ್ರೆ ಅವ್ರಿಗೆ ಏನು ಪ್ರೈಸ್ ಕೊಡ್ತೀರಾ? ನೀಟಾಗಿ ಆ ಹಸುಗೆ ಹೊಂದ್ಕೊಂಡು ಹಾಲು ಕರೆದ್ರೆ 5 ಲೀಟರ್ ಹಾಲು. ನಮಗೆ ಮಾತ್ರ ಬೇರೆ ಕೂಡ ಏನು ಕೊಡ್ತೀರಪ್ಪ ಅದು? ನೋಡೋಣ, ಅವ್ರು ಕರೆಯೋದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ಏನ್ ಗೊತ್ತಾ, ಬಟ್ ಅವ್ರಿಗೆ ಏನು ಅಂದ್ರೆ ಅವ್ರಕ್ಕಿಂತ ಯಾರು ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಏನ್ ಗೊತ್ತಾ, ನನಗೆ ಗೊತ್ತಾಗ್ತಿದೆ ಯಾರು ಗೆಲ್ತಾರೆ ಅಂತ. ಆದ್ರೆ ಸಮಾಧಾನಕರ ಬಹುಮಾನ ಅಂತ ಆದ್ರೂ ಕೊಡ್ಬೇಕು. ಮೊಸರು ಸಾಕು. ಸರಿ, ಇವಾಗ ಎಲ್ರು ಹೋಗೋಣ, ಬನ್ನಿ ಹೋಗೋಣ. ಹೇಳಿ, ಒಳ್ಳೆ ಸೈಲೇಜ್ ಆಗ್ತಾರೆ ಅದಕ್ಕೆ. ಇಲ್ಲ, ಇವಾಗ ಸಮ್ಮರ್ ಅಲ್ವಾ, ನೀರ್ ಕುಡ್ದಿಲ್ಲ, ಸೊ ಅದಕ್ಕೆ. ಬೆಳಗ್ಗೆಯಿಂದ ಊಟ ಮಾಡಿ ಇರಿ ಅದು ಬರ್ತಾ ಇಲ್ಲ. ಬೇರೆ ಟ್ರೈ ಮಾಡಿ. ಶ್ರೇಯಸ್ ಅವ್ರೀಗ ಹಿಂದೆ ಆ ಲಾಸ್ಟ್ ಇದೆ ನೋಡು, ಅದ್ರಲ್ಲಿ ಇನ್ನೂ ಇದೆ. ಇಲ್ಲ ಇದೆ, ಆ ಕಡೆದು ಹಿಂದೆ ಇದೆ ಗೊತ್ತು, ಅದ್ರಲ್ಲಿ ತುಂಬಾ ಇದೆ, ಯಾರು ಕರ್ದಿಲ್ಲ ಅದ್ರಲ್ಲಿ. ವಿಡಿಯೋ ಬೇಕಾ ನಿಮ್ಗೆ? ಓಕೆ. ಇಲ್ಲ, ಏನ್ ರೆಡಿ ಮಾಡ್ತಾನೇನು? ಸೂಪರ್. ಕಾವ್ಯ, A few moments later. ಯಾರು ಚೆನ್ನಾಗಿ ಹಾಲು ಕರ್ದಿದ್ರು? ಹಿರಿಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಕರೆದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಪ್ರಯತ್ನ ಪಟ್ಟರು, ಬಟ್ ಆ ಧೈರ್ಯ, ಆ ತಾಳ್ಮೆ ಅವ್ರು ಎಲ್ರಿಗೂ ಬರಲ್ಲ. ಒಂದು ಹಸುವಿನಲ್ಲಿ ಹಾಲು ಕರಿಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಏಕೆ ಅಂದ್ರೆ ಅದು ಅಭ್ಯಾಸ ಇರಬೇಕು, ಮತ್ತೆ ಅದಕ್ಕೆ ಹೊಂದ್ಕೋಬೇಕು. ಇಲ್ಲ ಅಂದ್ರೆ ಅದೇನ್ ಮಾಡುತ್ತೆ, ಒದ್ಬಿಡುತ್ತೆ, ಭಯ ಇರುತ್ತೆ, ತುಂಬಾ ಅದು ಡೇಂಜರ್ ಅದು ಕರೀಲಿಕ್ಕೆ. ಬಟ್ ಎಲ್ರೂ ಸ್ಪಂದಿಸಿದ್ದಾರೆ, ಅದಕ್ಕೆ ಸಖತ್ ಕರೆದಿದ್ದಾರೆ. ಅದ್ರಲ್ಲಿ ನನ್ಗನ್ಸಿದ ಪ್ರಕಾರ ಚೆನ್ನಾಗಿ ಕರೆದಂತವ್ರು ವಿರಾಜ್ ಸರ್ ತುಂಬಾ ಸೂಪರ್ ಆಗಿ. ಸೆಕೆಂಡ್ ಅವರು ವೀಕ್ಷಣೆ ಮಾಡಿ ನೋಡಿದಾಗ ಬಬ್ಬಲ್ಗೌಡರು ಅದರಲ್ಲಿ ಹೆಣ್ಣು ಮಗಳಾಗಿ ತುಂಬಾ ಚೆನ್ನಾಗಿ ಕರೆದಿರ್ತಾರೆ. ಭವಿಷ್ಯನೂ ಕೂಡ ನಿಜವಾಗ್ಲೂ ಹೆಣ್ಮಕ್ಳು ಕರೆಯೋದು ತುಂಬಾ ಕಷ್ಟ ಇರುತ್ತೆ. ಯಾಕೆಂದ್ರೆ ಕುತ್ಕೊಂಡು ಆ ಧೈರ್ಯ ತಗೋಬೇಕು ಅಂದ್ರೆ ತುಂಬಾ ಕಷ್ಟ ಇದೆ.
ಅದ್ರಲ್ಲಿ ತುಂಬಾ ಚೆನ್ನಾಗಿ ಕರೆದಿದ್ದೀರಾ, ತುಂಬಾ ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು. ಇವಾಗ Station ಬಗ್ಗೆ ಹೇಳಿಲ್ಲ. ಎಕ್ಸ್ಪೀರಿಯನ್ಸ್ ಕರೆದಿರೋದು 100 ಗ್ರಾಮ್ ಟ್ರೈ ಮಾಡಿದ್ರು. ಫಸ್ಟ್ ಟೈಮ್ ಕರೆದಿದ್ದು ನನ್ಗೆ ಆಕ್ಚುಲಿ ಖುಷಿ ಇದೆ. ಈ ತರ ಒಂದು ಹೊಸದಾಗಿ ಹೊಸ ವಿಷಯ ಟ್ರೈ ಮಾಡ್ತಾ ಇದ್ದೀನಿ ಅಂತ ಖುಷಿ ಮಾಡ್ತಿದ್ರು. ಸೆಕೆಂಡ್ ಬಂದೇನೋ ದೊಡ್ಡ ಖುಷಿ, ಯಾಕೆಂದ್ರೆ ರೈತರ ಮಗ ನಾನು ಯಾವತ್ತಿದ್ರು ಇನ್ನೊಂದ್ಸರಿ ಕರೆದ್ರೆ ಒನ್ ಮೋರ್ ಅಂತ ಫಸ್ಟ್ ಬಂದಿರೋರು ಅಲ್ಲ, ನನ್ನ ಅಮ್ಮನ್ ನೋಡ್ಕೊಂಡು ಇದೇ ಫಸ್ಟ್ ಟೈಮ್ ಕರೆದಿರೋದು. ಅಂದ್ರೆ ಎರಡ್ ಕೈಯಲ್ಲಿ ಕ್ಲೀನ್ ಆಗೋದು ನೋಡಿ ನೀವು ಮಾಡಿರೋದು ನೋಡಿ ಆಮೇಲೆ ಕಲ್ತಿದ್ದಾರೆ. ನೋಡು ಅಲ್ಲೇ ಕಲ್ತಿದ್ದು. ನಿಮ್ಗೆ ಹಸುನು ಅನಿಸ್ಲಿಲ್ಲ ಇವರು ಹಾಲ್ ಕರಿಬೇಕಾದ್ರೆ ಫಸ್ಟ್ ಟೈಮ್ ಕರಿತಿದ್ದಾರೆ ಅಂತ ಅಲ್ವಾ? ಹೌದು, ಅನ್ನಿಸ್ಲಿಲ್ಲ, ಯಾರಿಗೂ ಕೂಡ ಅನ್ನಿಸ್ಲಿಲ್ಲ. ತುಂಬಾ ಫಾರಂ ನಡೆಸಿದ್ದಾರೆ, ಬಟ್ ಅದು ಆ ಗೋ ಸೇವೆ ಮಾಡೋದು, ಅದನ್ನ ಪ್ರೀತಿಯಿಂದ ನೋಡೋದು, ಅದು ತುಂಬಾ ಚೆನ್ನಾಗಿತ್ತು ಅವ್ರದ್ದು. ಅಲ್ಲ ಕಾವ್ಯ ಅವರೇ, ಈಗ ನೆಕ್ಸ್ಟ್ ಒಂದು ಹಳ್ಳಿ ಸಬ್ಜೆಕ್ಟ್ ಅವರು ಹಾಲ್ ಕರಿಯೋ ತರ ಒಂದು ರೈತರ ಮಗ ತರ ಒಂದು ನಾವು ರೆಡಿ ಮಾಡೋಣ, ಸಿನಿಮಾ ಮಾಡೋಣ, ಸಿನಿಮಾ ಮಾಡೋಣ. ಹಂಗೆ ಏನಂತೀರಾ? ಬೇಡ, ಸಿನಿಮಾ ಬೇಡ, ನಿಜ ಜೀವನದಲ್ಲಿ ಹಿಂಗೆ ಇನ್ನು ನೆಕ್ಸ್ಟ್. ಹಿಂಗೆ ಫಾರ್ಮ್ ಹೌಸ್ ಅಲ್ಲಿ ಹಸುಗಳನ್ನ ಇಟ್ಕೊಂಡಿರೋಣ, ಏನಂತೀರಾ? ಹೌದು, ಈಗ ಎಲ್ರಿಗೂ ನನಗೆ ಡೌಟ್, ಹಾಲು ಯಾಕೆ ಅಷ್ಟು ದಿಕ್ಕಾಗಿತ್ತು ಹೇಳಿ? ಬೇಸಿಗೆಗಾಲ ಅದಕ್ಕೆ. ಅಲ್ಲ, ಹಸು ನೀರ್ ಕುಡ್ದಿರ್ಲಿಲ್ಲ, ಅದಕ್ಕೆ ಹಾಲು ತಿಕ್ಕಾಗಿತ್ತು. ಓ, ಅದು 2 ವರ್ಷದಲ್ಲಿ ಯಾರು ಮಾತಾಡ್ತಿಲ್ಲ ಅಂತ. ಅದು ಯಾಕೆ ಮಾತಾಡ್ತಿಲ್ಲ ಅಂದ್ರೆ 2 ವರ್ಷ ಹೇಳ್ತಾನಂತೆ, ಅಂತ. ಏನ್ ಹೇಳ್ತೀಯ? ಅವ್ನು ಹೇಳ್ತಾನೆ, ಇಷ್ಟು ದಿನ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಈ ಫಾರ್ಮ್ ಹೌಸ್ ಅಲ್ಲಿ ಹಾಲು ಕರಿಯೋದು ಈ ಕಣ್ಣಿಂದ ನೋಡ್ಬಿಟ್ಟು ಖಂಡನ ಮಾಡ್ತೀನಿ. ಕರೆಕ್ಟ್ ಅಲ್ವಾ? ನಿನ್ ಮೈಂಡ್ ವಾಯ್ಸ್ ನಾನ್ ಹೇಳ್ದೆ. ಇವನ್ ಹೆಸರು ಕುಂಟ ಅಂತಾನೆ. ದಯವಿಟ್ಟು ಅವ್ರನ್ನ ಅವಮಾನ ಮಾಡ್ಬೇಡಿ, ಬೇರೆ ಹೆಸರು ಹೇಳಿ please. ತುಂಟ ಅವ್ನು. ಇವನು ಅದಕ್ಕೆ ನಾವು ತುಂಟ ಅಂತ ಇಟ್ಟಿದೀವಿ, ಇವನ್ ಬಾರಿ ತುಂಟ ಅಲ್ವಾ? ಏನಂತೀಯ? ಏನಂದ್ರೆ ಗೊತ್ತಾ? ಓ ಹೆಣ್ಮಗು ಅವನು ಆಕ್ಚುಲಿ ಅವನನ್ನ ನೋಡಿ ಇನ್ಸ್ಪೈರ್ ಆಗ್ಬೇಕು. ಅವನು 3 ಕಾಲು ಇರೋದು, ಆದ್ರೂ ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿ ಚೆನ್ನಾಗಿದ್ದಾನೆ. ಯಾರಿಗೂ 4 ಕಾಲಿರೋರ್ಗೆ ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಡ್ತಾನೆ. ನಾನು ಎಲ್ಲಾರು ಬೀಟ್ ಮಾಡ್ತಾನೆ, ಬಟ್ ನಾನು ಯಾರಲ್ಲೂ ಕಮ್ಮಿ ಇಲ್ಲ. ನನಗೆ ಯಾವತ್ತೂ 3 ಕಾಲು. ಹೌದೌದೌದು, ಆದ್ರೆ ಚಿಕನ್ ಕೊಟ್ರೆ ಹಿಂದಿಂದನೇ ಬರ್ತಾನೆ. ಉಂಟ ನೀನು ಯೂಟ್ಯೂಬ್ ಅಲ್ಲಿ ಬರ್ತಿದ್ಯಾ? ಒಂಚೂರು ಚೆನ್ನಾಗಿ ಮೇಕಪ್ ಮಾಡ್ಕೋ. ನೋಡಿ, ಸತ್ಯ ಅವನಿಗೆ 3 ಕಾಲ ಇರೋದು. ನಾವು ಸುಳ್ಳು ಹೇಳಲ್ಲ. ಬೆಳಗ್ಗೆ ನಿಮ್ಮ ಮನೆಗೆ ಹೋಗ್ತೀವಿ. ಕಳ್ಳ ಏನು ಅವಸ್ಕೊಂತಾನೆ. ಎಲ್ಲೋಗ್ತೀಯಾ? ಇವಾಗ ನೋಡಿದ್ರಿ ಅಲ್ವಾ, ಯಾರು ಫಸ್ಟ್ ಪ್ರೈಸ್ ಅಂತ ಎಲ್ರು ಚೆನ್ನಾಗೇ ಕರೆದ್ರು. ಫಸ್ಟ್ ಟೈಮ್ ಹಾಲ್ ಕರೀತಿದ್ರು, ಚೆನ್ನಾಗಿ ಎಲ್ರು ಅವ್ರು ಪ್ರಯತ್ನ ಪಟ್ಟು ಇಂಟ್ರೆಸ್ಟ್ ಇಂದ ಕರೆದ್ರು, ಅಷ್ಟೇ ಶ್ರದ್ಧೆ ಭಕ್ತಿಯಿಂದ. ಅವ್ರು ಹೇಳ್ದಂಗೆ ಅಣ್ಣ ಫಸ್ಟ್, ಆಮೇಲೆ ಬಬ್ಲು, ಆಮೇಲೆ ನಾನು. ಖುಷಿ ಆಯ್ತು ನಂದು. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಎಲ್ರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್.